ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹೇಳ್ದೆ ಹೋಗೋದು ತಪ್ಪು ಅಣ್ಣ, ಆದ್ರೆ ಹೋಗದೆ ಇದ್ರೆ ಅದಕ್ಕಿಂತಲೂ ದೊಡ್ಡ ತಪ್ಪಾಗುತ್ತೆ. ದಯವಿಟ್ಟು ನನ್ನನ್ನು ತಡಿಬೇಡಿ. ಹಾಗೆ ಸದ್ಯಕ್ಕೆ ಈ ವಿಷಯನ ಮನೆಯವ್ರಿಗೆ ಯಾರಿಗೂ ಹೇಳ್ಬೇಡಿ. ಆಮೇಲೆ ಈ ವಿಷಯ ಹೇಗಿದ್ರು ಗೊತ್ತಾಗುತ್ತೆ. ಹಾಗೇನಾದ್ರೂ ಒಂದು ಹೇಳ್ಕೊಂಡ್ರೆ ಆಯ್ತು ಬಿಡಿ. ಹಾಗಲ್ಲ ಕೀರ್ತಮ್ಮ. ಅಣ್ಣ ಪ್ಲೀಸ್, ನಾನು ಗುರುಜಿ ಹತ್ರ ಫೋನ್ ಮಾಡಿಸ್ತೀನಿ. ಅಲ್ಲಿ ತನಕ ಈ ವಿಷಯ ಯಾರಿಗೂ ಹೇಳ್ಬೇಡಿ. ಈ ತಂಗಿಗೋಸ್ಕರ ಇದೊಂದು ಸಹಾಯ ಮಾಡಿ ಅಣ್ಣ. ಕಣ್ಣ ಕಂಬನಿಯ ತಡೆ ಹಿಡಿದು ಉಸಿರ ಭಾರವನು ಹೊರಬೇಕೇ. ತಪ್ಪೇ ಮಾಡಿದವರು ಈ ಮನೆ ಹಿರಿಯರು ಮಾಡಿದ ತಪ್ಪಿಗೆ ಈ ರೀತಿ ಒದ್ದಾಡಬೇಕಾಗಿದೆ. ದೇವ್ರೆ, ಕೀರ್ತಮ್ಮ ಇಲ್ಲಿದ್ರೆ ಒಳ್ಳೇದೇ ಆಗುತ್ತೆ. ಹೇಗಾದ್ರೂ ಮಾಡಿ ಇಲ್ಲಿ ಇರಿಸೋ ಹಾಗೆ ಮಾಡಪ್ಪ. ಕೀರ್ತಿ, ಕೊಟ್ಟ ಮಾತನ್ನ ನಡೆಸ್ಕೊಡೋ ದೊಡ್ಡ ಮನಸ್ಸಿರೋ ನೀನು. ಈ ಮನೆ ದೊಡ್ಡ ಮನುಷ್ಯನಿಗೆ ಒಂದು ಮಾತು ಹೇಳದೆ ಹೋಗ್ತಾ ಇದೆಯಲ್ಲಮ್ಮ. ಇಲ್ಲ, ಅದು ನಾನು ಈ ಮನೇಲಿದ್ರೆ ಏನೂ ಆಗೋದಿಲ್ಲ. ಏನಾದರೂ ಆಗೋದಿದ್ರೆ ಯಾವಾಗಲೂ ಆಗಿರುತ್ತೆ. ರಾಘವ ಸಂಸ್ಕಾರದಲ್ಲಿ ಬೆಳೆದ ಹುಡುಗ, ನೀನು ಸಂಸ್ಕಾರ ರೂಢಿಸಿಕೊಂಡಿರೋ ಹಿರಿಯರ ಮಾತಿಗೆ ಚಾಚು ತಪ್ಪದೆ ನಡ್ಕೊಳ್ಳೋದು ನಿಮ್ಮಿಂದ ಹೋಗೋ ಮನೆಗೆ ಶುಭನೇ ಹೊರತು ಅಶುಭ ಎಂದೂ ಆಗೋದಿಲ್ಲ. ರಾಘವಂದು ನಿಂದು ಇಬ್ಬರದು ಇಷ್ಟಪಟ್ಟಿರೋ ಮನಸ್ಸೇ. ಆದರೆ ಇಬ್ಬರ ಮನಸ್ಸಲ್ಲೂ ಅದು ಇವತ್ತು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಭಾವನೆಗಳನ್ನು ದೂರ ಇಟ್ಟು ಒಳ್ಳೇದಾಗೋದನ್ನ ನೋಡಕ್ಕೆ ಅಂತ ಬಂದಿರೋ ನೀನು ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ಅಲ್ಲ, ಬೇಡ ಅಂತ. ನೀನಿದ್ರೆ ಹರಕೆ, ಹೋದ್ರೆ ಶಾಪ, ಸರಿನಾ? ಅಯ್ಯೋ, ಅಂಥ ಮಾತು ಯಾಕೆ ಆಡ್ತೀರಿ? ಹೋದ್ರೆ ಈ ಮಾತು ಅನ್ನಲೇಬೇಕಾಗುತ್ತೆ. ಈ ಮನೆಯವ್ರ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಯಾ ನೀನು. ಮನೆಯವರೆಲ್ಲ ನಿನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಕೀರ್ತಿ, ಕೀರ್ತಿ, ಯಾಕಮ್ಮ ಹೇಳ್ತಾ ಕೇಳಿದ್ರೆ ಮನೆ ಬಿಟ್ಟು ಹೋಗ್ತಾ ಇದೆಯಂತೆ? ಏನಾಯ್ತು ನಿಂಗೆ? ಕೀರ್ತಿ,
ನೀನ್ ನಮ್ಮನೇಲಿ ಕೀರ್ತನೆ ಹಾಡಿದ್ಯೋ ಅವತ್ತಿಂದ ನೀನು ನಮ್ಮೆಲ್ಲರ ಮನ್ಸಲ್ಲಿ ಕೂತ್ಬಿಟ್ಟಿದ್ಯಾ. ನಿಜ ಹೇಳ್ತೀನಿ, ವಸುದ ನಮ್ಮನೇಲಿ ಹುಟ್ಟೇ ಇದ್ದಿದ್ರೆ ರಾಘವನ್ನ ಹೇಗಾದ್ರೂ ಮಾಡಿ ಒಪ್ಸಿ ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಾನು. ಅಷ್ಟು ಪ್ರೀತಿ ಇಟ್ಟಿದ್ದೀನಿ ನಿನ್ ಮೇಲೆ. ನಿಂಗಂತ ಬೇಜಾರು ಏನಾಗಿತ್ತು ಅಂತೀನಿ. ನನಗೊಂದು ಮಾತು ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನ್ಗೆ? ಸುಮ್ನೆ ಕೇಳೋದಲ್ಲ ಅನ್ಪೂರ್ಣ, ಹೇಳಿ ಬಿಗಿದ್ ಕೇಳು. ಇವಳು ನಮ್ಮನೆ ಹುಡುಗಿ ಅಂತ ಎಲ್ಲರೂ ಹೇಳಿದೀವಿ, ನಮ್ಗೆ ಕೈ ಕೊಟ್ಟು ಹೋಗ್ತಿದ್ದಾಳ? ನೋಡಮ್ಮ ಕೀರ್ತಿ, ಈ ಮನೆ ಪಾಲ್ಗೆ ನೀನು ಆಶ್ರಮದಿಂದ ಬಂದ ಆಶೀರ್ವಾದ ಕಣಮ್ಮ, ಅಲ್ವಾ ಭಾವ? ಹೌದೌದು, ಇಲ್ಲ ಅಂತ ಹೇಳಕ್ಕಾಗತ್ತಾ? ಅಲ್ವಾ ಅಂತ ಕೇಳೋ ಅಗತ್ಯ ಏನಿಲ್ಲ ಅಣ್ಣ. ಅಲ್ಲಮ್ಮ, ಯಾವತ್ತಾದ್ರೂ ನಿನ್ನ ಹತ್ರ ನಾವು ಕೆಟ್ಟದಾಗ ನಡ್ಕೊಂಡಿದೀವ ಅಥವಾ ತಪ್ಪಾಗೇನಾದ್ರೂ ಮಾತಾಡಿದೀವ? ಮತ್ ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ಈ ಮನೆ ಒಬ್ಬರನ್ನ ಕರೆದು ಇಲ್ಲಿ ಇರು ಅಂತ ಹೇಳುತ್ತೆ ಅಂದ್ರೆ ಅದರ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾ? ಅವ್ರ ಈ ಮನೆಗೆ ಸರಿಯಾಗಿ ತೂಗ್ತಾರೆ ಅಂತ. ಅಲ್ಲಮ್ಮ, ಈ ಮನೇಲಿರೋರ್ ಮನ್ಸುಗಳನ್ನ ಗೆದ್ದಿರೋಳ್ ನೀನು. ಈಗ ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಮನೆ ಬಿಟ್ಟು ಹೋದ್ರೆ ಎಲ್ಲೋ ಒಂದ್ ಕಡೆ ನಾವು ಸೋತಿದೀವಿ ಅಂತ ಅರ್ಥ. ಅದ್ ಗೊತ್ತಾ ನಿನ್ಗೆ? ಅವಳು ಇಲ್ಲೇ ಇದ್ದು ಕೊನೆಯಲ್ಲಿ ರಾಘವನ್ ಕಟ್ಕೊಳ್ಳಿ, ಆಗ ನಾವು ಬದುಕಿದ್ದು ಸತ್ ಹಾಗೆ. ಸರಿಯಾಗಿ ಹೇಳಿದ್ರಿ. ಶುಭ ಕಾರ್ಯ ನಡೆಯುವಾಗ ಶುಭ ಕೋರೋರು ನಮ್ ಜೊತೆನೇ ಇರ್ಬೇಕು. ಅಯ್ಯೋ ದೇವ್ರೆ, ಇವಳು ಉಲ್ಟಾ ಹೊಡಿತಿದ್ದಾಳಲ್ಲ. ಅಲ್ವೇನ್ರಿ? ನಿಜ, ಎಲ್ರೂ ಇದೇ ಮಾತು ಹೇಳ್ತಿರುವಾಗ ಯೋಚನೆ ಮಾಡುವಂತದ್ದು ಏನಿದೆ? ಕೀರ್ತಿ ಅಕ್ಕ, ನೀನ್ ನನ್ ಫ್ರೆಂಡು ಅಕ್ಕನ್ ತರ ಅಂತ ಹೇಳಿದ್ದನ್ನ ಮರ್ತ್ಬಿಟ್ಯಾ? ಈ ತಂಗಿ ಮದ್ವೆನ ನೋಡೋ ಆಸೆ ನಿಂಗಿಲ್ವಾ? ಗೊತ್ತಿಲ್ದೆ ನಮ್ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಅಯ್ಯೋ, ದಯವಿಟ್ಟು ಅಂತ ಮಾತಾಡ್ಬೇಡಿ. ನನ್ ಕಡೆಯಿಂದ ತಪ್ಪಾಗ್ಬಾರ್ದಲ್ವಾ? ನಿನ್ ಕಡೆಯಿಂದ ತಪ್ಪು ಹೇಗಾಗತ್ತೆ? ತಪ್ಪು ನಡೆದ್ರೆ ಅದನ್ನ ತಿದ್ದೋಳ್ ನೀನು. ಕೀರ್ತಿ, ನಡಿ ಸುಮ್ನೆ ಒಳಗಡೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಎಲ್ರೂ ಸೇರಿ ಕೀರ್ತಿ ಕತ್ ಹಿಡಿದು ಒಳಗ್ ತಳ್ಬೇಕು ಅಂತೀನಿ. ಕೊಡಿ ಇಲ್ಲಿ ಬ್ಯಾಗ್. ತಗೊಳ್ಳೋ ಕೇಶ್ವ. ಬಾ ನೀನು. ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸೊಸೆ. ಕೀರ್ತಿ ಬಮ್ಮಲ್ಲಿ ನೋಡು, ರಾಘವ ವಸುಧಾರ ಮದುವೆಗೆ ಇನ್ವಿಟೇಷನ್ ಸ್ಯಾಂಪಲ್ಸ್ ಇದೆ. ಯಾವುದು ಬೆಸ್ಟು ಅಂತ ನೀನೇ ಸೆಲೆಕ್ಟ್ ಮಾಡು. ಅಯ್ಯೋ, ಇದು ನಿಮ್ಮನೆ ವಿಷಯ, ನನ್ಗಿದೆಲ್ಲ ಗೊತ್ತಾಗಲ್ಲ. ನೀವೇ ಸೆಲೆಕ್ಟ್ ಮಾಡಿ. ಏನಮ್ಮ ನೀನು? ಹಾಗಾದ್ರೆ ನೀನ್ ಈ ಮನೆಯೊಳಲ್ವಾ? ಆಗ್ತೀನಿ ಅಂತ ಹೊರಟ್ರೆ ನೀವೇ ಅವಳನ್ನ ವಿರೋಧಿಸ್ತೀರಾ. ಆದ್ರೆ ಹಾಗಾಗ್ಬೇಕು, ಅದಕ್ಕೆ ಅಲ್ವಾ ಅವಳನ್ನ ಉಳಿಸ್ಕೊಂಡಿರೋದು. ನೋಡಮ್ಮ ಕೀರ್ತಿ, ಕೇಶುನ್ ಮದ್ವೆಗೆ ಸೆಲೆಕ್ಟ್ ಮಾಡಿ ಸಾಕಾಗೋಗಿದೆ. ನಿಂದು ಹೊಸ ಕಣ್ಣು, ನಿನ್ ದೃಷ್ಟಿ ಹೇಗಿದೆಯೋ ನೋಡೋಣ. ಸೆಲೆಕ್ಟ್ ಮಾಡು. ಇದರಲ್ಲಿ ಯಾವ್ದು ಸೆಲೆಕ್ಟ್? ಹೌದು ಕೀರ್ತಿ, ಅಟ್ಲೀಸ್ಟ್ ಒಂದು ಐಡಿಯಾ ಇರುತ್ತಲ್ಲ. ನಿನ್ ಮದ್ವೆಗೆ ನಿನ್ ಕಾರ್ಡ್ ಹೇಗಿರ್ಬೇಕು ಅಂತ ಅದನ್ನಾದ್ರೂ ತೋರ್ಸು. ನಾನ್ ಕಂಡಿದ್ ಕನ್ಸು ನಿಜ ಆಗಿದ್ದಿದ್ರೆ ಇಷ್ಟು ಹೊತ್ತಿಗೆ ನಾನೀ ಮನೆ ಸೊಸೆ ಆಗಿದ್ದೆ. ಅದೃಷ್ಟ ಅಂದ್ರೆ ನಂದು. ಕನ್ಸೆ ಕಟ್ಕೊಳ್ದೆ ಈ ಮನೆ ಸೊಸೆ ಅದೆ. ಅದಕ್ಕೆ
ಈ ಇನ್ವಿಟೇಷನ್ ನ ಸೆಲೆಕ್ಟ್ ಮಾಡೋ ಜವಾಬ್ದಾರಿನ ನನಗ್ ಕೊಡ್ಬೇಡಿ. ಈ ಮನೆ ಹಾಳು ಮಾಡೋ ಜವಾಬ್ದಾರಿ ತಗೊಂಡಿದ್ಯಲ್ಲ, ಅಷ್ಟು ಸಾಲ. ಸರಿ, ಕೀರ್ತಿ ಹೇಳಿದ್ದನ್ನೇ ಸೆಲೆಕ್ಟ್ ಮಾಡೋಣ. ಏನಮ್ಮ ಕೀರ್ತಿ, ಯಾವುದು? ಇದೇನಿದು? ಎಲ್ರು ಅವ್ರವ್ರ ಮಾತನ್ನ ಹೇಳ್ತಿದ್ರೆ ಹೊರ ನನ್ನ ಮಾತನ್ನ ಯಾರು ಕೇಳ್ತಾನೆ ಇಲ್ಲ. ತಮ್ಮ ಮಾತು ಏನು ಅಳಿ ಅಂದ್ರೆ, ಆಡಂಬರದ ಮದ್ವೆ ನನಗೆ ಬೇಡ ಅಂತ ಹೇಳಿಲ್ವಾ? ಮನೆಯವ್ರ ಮಧ್ಯ ನಡೆಯೋ ಮದ್ವೆಗೆ ಇನ್ವಿಟೇಷನ್ ಎಲ್ಲ ಯಾಕೆ ಬೇಕು? ಯಾಕೋ ಬೇಡ? ಮನೆ ಮಟ್ಟಿಗೆ ಅಂದ್ರೂ ಒಂದಷ್ಟು ಜನ ನೆಂಟ್ರಿಸ್ಟನ್ನ ಕರಿಬೇಕಾಗುತ್ತಲ್ಲ. ಹೌದು ರಾಘವ, ಅವ್ರನ್ನ ಬರೀ ಅರಿಶಿನ ಕುಂಕುಮ ಕೊಟ್ಟು ಕರಿಯಕ್ಕಾಗತ್ತಾ? ಹೌದು ಕಣ ರಾಘವ, ನೋಡೋ, ಒಂದು ಸ್ವಲ್ಪ ಮಟ್ಟಕ್ಕಾದ್ರೂ ಇನ್ವಿಟೇಷನ್ ಕೊಡಿಸ್ಲೇಬೇಕು ನಾವು. ಅಟ್ಲೀಸ್ಟ್ ಜ್ಯೂಸ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀರು ಕೊಡೋ ಮಟ್ಟಕ್ಕಾದ್ರೂ ಇರ್ಬೇಕಪ್ಪ. ನೀನು ಸುಮ್ಮನಿರ ಅಲ್ವಾ ಶರ್ವಾ? ಹಾಗಲ್ಲಪ್ಪ, ನೀ ಹೇಳ್ದಾಗೆ ಎಲ್ಲ ಸರಳವಾಗಿಯೇ ನಡೀತಾ ಇದೆ. ಆದ್ರೆ ಕೆಲವೊಂದು ರೀತಿ ರಿವಾಜ್ ಇರುತ್ತೆ. ಇನ್ವಿಟೇಷನ್ ಪ್ರಿಂಟ್ ಆಗಬೇಕು. ಮೊದಲನೇ ಕೆಲವನ್ನ ಪುಣ್ಯಕ್ಷೇತ್ರಗಳಿಗೆ ಕಳಿಸ್ಬೇಕು. ಆಮೇಲೆ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು ಅಂತ. ಅದೆಲ್ಲ ಬೇಡ ಅಂತ ನಾನು ಹೇಳ್ತಿದ್ದೇನಲ್ಲ. ಯಾಕೋ ಹೀಗೆಲ್ಲ ಆಡ್ತಿದ್ಯಾ? ನೋಡಮ್ಮ ಕೀರ್ತಿ, ಮದ್ವೆ ಗಂಡಾದ್ರೂ ಹೀಗೆ ಆಡ್ತಾನ? ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಮ್ಮ. ಒಂದ್ ಮದ್ವೆ ಅನ್ನೋದು ಇನ್ವಿಟೇಷನ್ ಇಲ್ದೇರಾನು ನಡಿಬಹುದು, ಅಥವಾ ಇನ್ವಿಟೇಷನ್ ಮಾಡಿಸಿ ಕರೆದಾದ್ಮೇಲೆ ಅದಿನ್ಯಾರ್ದೋ ಮನೆ ಅಟ್ಟ ಸೇರ್ಬೋದು. ಆದ್ರೆ ಮದ್ವೆ ಮುಗಿದು ಒಂದಷ್ಟು ವರ್ಷಗಳು ಕಳೆದ ನಂತರ ಆ ಇನ್ವಿಟೇಷನ್ ನೋಡಿದಾಗ ಇಡೀ ಮದ್ವೆ ಕಣ್ಮುಂದೆ ಬಂದು ಹೋಗುತ್ತೆ. ನಮ್ ನೆನ್ಪುಗಳನ್ನ ನಮಗ್ ತಂದ್ಕೊಡೋ ತಾಕತ್ತಿರೋ ಕರಿಯೋಲೆನ ನಾವ್ ಯಾಕೆ ಬೇಡ ಅನ್ಬೇಕು? ನನಗೆ ಈ ನೆನಪುಗಳ ಬೇಕಾಗಿಲ್ಲ. ದಯವಿಟ್ಟು ಹಾಗನ್ಬೇಡಿ ರಾಘವ್. ಅದನ್ನ ಕಳ್ಕೊಂಡು ನಾನು ಈಗಾಗ್ಲೇ ತುಂಬಾನೇ ಅನುಭವಿಸ್ತಿದ್ದೀನಿ. ಒಂದ್ ಶುಭ ಕಾರ್ಯ ಅಂದ್ಮೇಲೆ ಇವೆಲ್ಲ ಅಗತ್ಯ. ಮನಸ್ಫೂರ್ತಿಯಾಗಿ ಕರೆದ್ರು ಕರೆದವ್ರು ಬರೋಕೆ, ಬರೋರ್ ಬರೋ ಜಾಗ, ಮದುವೆ ದಿನಾಂಕ ನೆನ್ಪಿಟ್ಕೊಳಕ್ಕೆ ಕರೆಯೋಲೆ ಬೇಕೇ ಬೇಕು. ನೋಡ್ದ ಎಷ್ಟ್ ಚೆನ್ನಾಗಿ ಹೇಳಿದ್ಲು ನಮ್ ಕೀರ್ತಿ. ಇದೆಲ್ಲ ನಿಮ್ಗಳಿಗೆ ಹೇಗೆ ಅರ್ಥ ಆಗ್ಬೇಕು? ತಗೋ, ಸುಮ್ಮನೆ ಇದರಲ್ಲಿ ಸೆಲೆಕ್ಟ್ ಮಾಡು. ತಗೊಳ. ಇದಕ್ಕಿಂತ ನಾನ್ ಸೆಲೆಕ್ಟ್ ಮಾಡಿರೋದೆ ವಾಸಿ ಅನ್ಸುತ್ತೆ ಅಲ್ವೇನೆ ಬಯ್ಯಿ? ಅಯ್ಯೋ, ಅದ್ಯಾಕೆ ಹಂಗ್ ನೋಡ್ತಿದ್ಯಾ? ಅರೆ ಇಲ್ಲಿ ನೋಡಿ, ಕೀರ್ತಿ ಎಷ್ಟ್ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದಾಳೆ. ಇನ್ ಕೈಯಲ್ಲೇ ಇಟ್ಕೊಂಡ್ಬಿಟ್ರೆ ನಮಗೆ ಹೆಂಗ್ ಗೊತ್ತಾಗ್ಬೇಕು ಕೀರ್ತಿ? ನೋಡಿ ಅತ್ತೆ. ಏನಪ್ಪ ಮದ್ವೆ ಗಂಡು, ನಿನ್ಗೆ ಈ ಕಾರ್ಡ್ ಇಷ್ಟ ಆಯ್ತಾ ಅಥವಾ ನಿಮ್ ಮಾವ ಸೆಲೆಕ್ಟ್ ಮಾಡಿದ ಕಾರ್ಡ್ ಇಷ್ಟ ಆಯ್ತಾ? ನನಗಿದೆಲ್ಲ ಗೊತ್ತಾಗಲ್ಲ. ತಗೊಳ್ಳಿ, ನೀವೇ ಸೆಲೆಕ್ಟ್ ಮಾಡಿ. ನಿಮ್ಮ ಮದುವೆ ಕಾರ್ಡನ್ನ ನಿಮ್ಮನ್ನ ಮದುವೆ ಆಗ್ಬೇಕಾದವರು ಸೆಲೆಕ್ಟ್ ಮಾಡ್ಬಿಟ್ರು. ಮನ್ಸಲ್ಲಿರೋ ಹೆಸರನ್ನ ಕಾರ್ಡಲ್ಲಿ ಬರೆಯೋಕ್ ಮುಂಚೆನೆ ಹಣೆ ಬರ ಆಟ ಆಡ್ಬಿಡ್ತಲ್ಲ.
ನಾನು ಈ ಮನೆ ಸೊಸೆ ಆಗದೆ ಇರೋದಕ್ಕಲ್ಲ, ನೀನ್ ಈ ಮನೆ ಸೊಸೆ ಆಗಿರೋಕೆ. ಕೀರ್ತಿ, ನಾನ್ ಕೇಳಿದ್ದು ಕೇಳಬಾರ್ದು ಪ್ರಶ್ನೆ. ಕೇಳಬಾರ್ದು ಪ್ರಶ್ನೆ ಕೇಳಿದ್ರು ಬೇಕಾಗಿರೋ ಉತ್ತರನೇ ಬರುತ್ತೆ. ನಾನು ಬರ್ತೀನಿ. ಪ್ರತಿಯೊಬ್ರು ಇನ್ನೊಬ್ರಿಗೋಸ್ಕರ ಬದುಕ್ತಾರೆ, ಅದೇನ್ ಅಡ್ಡಿ ಇಲ್ಲ. ನಾನು ನನಗೋಸ್ಕರ ಬದುಕಿದ್ರೆ ತಪ್ಪ? ಹೃದಯ ನಮ್ದು, ಇಷ್ಟ ನಮ್ದು, ಆಸೆ ನಮ್ದು, ಪ್ರೀತಿ ನಮ್ದು. ಆದ್ರೆ ನಾನು ಮಾತ್ರ ಬೆಲೆನ ಬೇರೆಯವ್ರು ಕೊಡ್ಬೇಕಾ? ನಾನು ನನ್ನವರು ಅಂತಾರೆ ಹೊರತು ನನ್ನವರು ನಾನು ಅಂತ ಯಾರು ಅನ್ನಲ್ಲ. ನಾನಿದ್ರೆ ನನ್ನವರು, ನನ್ನ ಪ್ರೀತಿ ಇದ್ರೆ ನಾನು. ಎಲ್ರೂ ಮುಖವಾಡ ಹಾಕೊಂಡು ಬದುಕೋರೆ, ಆದ್ರೆ ನಾನು ನಂದೇ ಮುಖವಾಡ ಹಾಕೋತೀನಿ. ನನಗಾಗೇ ಬದುಕ್ತೀನಿ. ಬೇರೆಯವ್ರ ಖುಷಿಗೆ ಸೋಲು ನೊಪ್ಕೊಳ್ಳೋಣ. ಆದ್ರೆ ಅದಕ್ಕೆ ಮುಂಚೆ ನನ್ನ ಪ್ರಯತ್ನನ ನಾನು ಪಟ್ಬಿಡ್ಬೇಕು. ಪಟ್ಟು ಬಿಡ್ಬೇಕಾ? ಪಟ್ಟು ಹಿಡಿಬೇಕಾ? ನಿನಗೋಸ್ಕರ ನಾನು ನನ್ನ ಪ್ರಯತ್ನ ಬಿಡಲ್ಲ. ಪಟ್ಟು ಹಿಡಿಯೋದು ನನ್ನ ಕೆಲಸ, ಕೊಡೋದು ಬಿಡೋದು ಆ ದೇವರ ಕೆಲಸ. ಕೀರ್ತಿ, ನಿನ್ನ ದಕ್ಕಿಸ್ಕೊಳ್ಳೋ ಪ್ರಯತ್ನದಲ್ಲಿ ನನ್ನ ಮುಂದಿನ ಹೆಜ್ಜೆ. ಇಷ್ಟೊತ್ತಿಗಾಗ್ಲೇ ನಾನು ಮನೆಯಿಂದ ಹೋಗಿರ್ಬೇಕಿತ್ತು. ಬಲ್ವಂತಕ್ಕಿದೀನ ಅಷ್ಟೇ. ಯಾರು ಇರ್ಬೇಕು ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ಬಲವಂತ ಅಲ್ಲ, ಭಗವಂತ. ನೋಡಿ ರಾಘವ್, ನೀವ್ ಬೇಕು ಬೇಕು ಅಂತ ಬೇಕು ಅಂತ ಅಲ್ಲ, ನೀನು ಬೇಕು ಅಂತ. ರಾಘವ್, ನಾನ್ ಹೇಳದೆ ನಾನ್ ಶಾರದಾ, ಓ ನಾನು ಯಾವಾಗ್ಲೂ ರೆಡಿ. ಅಕ್ಕ, ಶಾಪಿಂಗ್ ಅನ್ನೋ ವಿಷಯ ಹೆಂಗಸರಿಗೆ ಹೇಳ್ದೇನೆ ಗೊತ್ತಾಗ್ಬಿಡುತ್ತೆ. ಹಾಗಂತ ನೀವ್ ನಮ್ಮನ್ನ ಕಂಡಮ್ ಮಾಡಂಗಿಲ್ಲ. ನಾವ್ ಸುಮ್ನೆ ಶಾಪಿಂಗ್ ಹೋಗ್ತಾ ಇಲ್ಲ. ರಾಘವನ್ ಮದ್ವೆಗೆ ಬಟ್ಟೆ ತಗೊಳಕ್ ಹೋಗ್ತಿದೀವಿ. ಅದಕ್ಕೆ ನಮ್ಮಮ್ಮನೇ ರೆಡಿ ಮಾಡಿಸಿ ಕರ್ಕೊಂಡ್ ಬಂದೆ. ನಿಮ್ಮಮ್ಮನ ಬಗ್ಗೆನೇ ಯೋಚನೆ ಮಾಡ್ತೀಯಾ? ಅಪ್ಪನ್ನೇ ಮರ್ತು ಹೋಗ್ತೀಯಲ್ಲ. ಡೋಂಟ್ ವರಿ, ನೀವಿರೋದೇ ಓನ್ಲಿ ಮರೆಯೋಕೆ ಮೆರೆಯೋಕೆ. ಆ ವಿಷಯನ ನಮಗ್ ಬಿಟ್ಬಿಡಿ, ನಾನೇ ಹೊಟ್ಟು ಬರ್ತೀನಿ. ನಾನಂತೂ ನಮ್ಮ ಮನೆ ಹೆಂಗಸ ಜೊತೆ ಮಾತ್ರ ಪರ್ಚೇಸಿಂಗ್ ಹೋಗಲ್ಲ. ಯಾಕೆ ಅಂತ ಕೇಳು. ಯಾಕೆ? ನಡೀತಾ ಇರೋ ಗಡಿಯಾರನೇ ನಿಂತೋಗ್ಬಿಡುತ್ತೆ. ನಾನಂತೂ ಹೋಗಲ್ಲಪ್ಪ, ನೀನ್ ಹೋಗ್ಬಿಡ್ಪ. ಇವತ್ತು ನೀವಷ್ಟು ಇಂಪಾರ್ಟೆಂಟು ಅಲ್ಲ. ಬಂದಿಲ್ಲ ಅನ್ನೋ ಪರವಾಗಿಲ್ಲ. ರಾಘವ, ನೀನ್ ಬಾಪ, ನೀನೇ ಮುಖ್ಯ. ನನ್ನ ಮಗಳೂ ಮುಖ್ಯನೇ. ಶಾಪಿಂಗ್ಗೆ ಕೀರ್ತಿ ಬರೋದು ಅಷ್ಟೇ ಇಂಪಾರ್ಟೆಂಟ್. ಈಗ ಯಾಕೆ ಬೇಕಿದ್ದೆ ಫಿಟ್ಟಿಂಗು? ಫಿಟ್ಟಿಂಗ್ ಅಲ್ಲ ದತ್ತಪ್ಪ, ಅಲ್ಲಾದ್ರೂ ಅವಮಾನ ಮಾಡೋ ಚಾನ್ಸ್ ಸಿಗ್ಲಿ ಅನ್ನೋ ಉಪಕಾರ ಅಷ್ಟೇ. ಕೀರ್ತಿ, ನೀನು ನಮ್ ಜೊತೆ ಬಂದ್ಬಿಡು. ಕರೆಯೋದೇನ್ ಅನ್ಪೂರ್ಣ, ಕರ್ಕೊಂಡು ಹೋಗು. ಇಷ್ಟಕ್ಕೂ ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದು ಕೀರ್ತಿನೇ. ಅವಳು ನಮ್ಮ ಮನೆಯವಳಿದ್ದ ಹಾಗೆ. ಮನೆ ಸಂಭ್ರಮಕ್ಕೆ ಮನೆಯವರೇ ಇಲ್ಲದೆ ಇದ್ರೆ ಹೇಗೆ? ಕೀರ್ತಿ, ನೀನು ಕೂಡ ನಮ್ಮ ಮನೆಯೊಳಮ್ಮ. ಹೇಗೂ ನಾನು ವಿವೇಕ್ ಇಲ್ಲೇ ಉಳ್ಕೋತೀವಿ. ಕೇಟ್ರಿಂಗ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ನೀವು ಹೊರಡಿ.